ದಸರಾ ದೀಪಾವಳಿ ಹಬ್ಬಗಳ ಸಂದರ್ಭದಲ್ಲಿ ದಾಖಲೆ ಮಟ್ಟಕ್ಕೆ ಏರಿಕೆಯಾಗಿದ್ದ ಚಿನ್ನದ ಬೆಲೆ ದಿಢೀರಾಗಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಚಿನ್ನದ ಬೆಲೆ ಹೆಚ್ಚಿದ ವೇಳೆ ಹೂಡಿಕೆದಾರರು ಭರ್ಜರಿ ಲಾಭ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಕುಸಿಯುವಂತೆ ಮಾಡಿದೆ. ಜೊತೆಗೆ ಯುಎಸ್ ಡಾಲರ್ ಮತ್ತು ಭವಿಷ್ಯದ ವ್ಯಾಪಾರ ಮಾತುಕತೆಗಳ ವಿಚಾರವು ಭಾರಿ ಒತ್ತಡ ಉಂಟು ಮಾಡಿದೆ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ನಲ್ಲಿ ಡಿಸೆಂಬರ್ ಡೆಲಿವರಿಗಾಗಿ ಚಿನ್ನದ 10 ಗ್ರಾಂ ಬೆಲೆ 1,22,995 ರೂಪಾಯಿಗೆ ಇಳಿದಿದ್ದು ಶೇಕಡಾ 0.89 ಕುಸಿತವಾಗಿದೆ. ಫೆಬ್ರವರಿ 2026ರ ಫ್ಯೂಚರ್ಸ್ 10 ಗ್ರಾಂ ಬೆಲೆ 1,24,200 ರೂಪಾಯಿಗೆ ತಲುಪಿದೆ. ಬೆಳ್ಳಿ ಫ್ಯೂಚರ್ಸ್ ಕೂಡ ತೀವ್ರ ಕುಸಿತವನ್ನು ಅನುಭವಿಸಿದೆ. ಇನ್ನು ಡಿಸೆಂಬರ್ ಡೆಲಿವರಿ ಬೆಲೆ 1,45,829 ರೂಪಾಯಿಗೆ ಕುಸಿದಿದ್ದು 2026ರ ಮಾರ್ಚ್ ಬೆಲೆ 1,47,878 ರೂಪಾಯಿಗೆ ತಲುಪಿದೆ. ಇನ್ನು ಫ್ಯೂಚರ್ಸ್ ಡೆಲಿವರಿ ಎಂದರೆ ನಿಗದಿತ ತಿಂಗಳಲ್ಲಿ ವಹಿವಾಟು ಮಾಡಬೇಕೆಂಬ ಒಪ್ಪಂದವೇ ಆಗಿದೆ. ಉದಾಹರಣೆಗೆ ನಾವು ಡಿಸೆಂಬರ್ ಫ್ಯೂಚರ್ಸ್ 10 ಗ್ರಾಂ ಚಿನ್ನ ಖರೀದಿಯನ್ನ ಮಾಡಿದ್ರೆ ಒಪ್ಪಂದದಂತೆ ಚಿನ್ನವನ್ನು ಡಿಸೆಂಬರ್ನಲ್ಲೇ ಪಡೆಯಬೇಕಾಗುತ್ತದೆ. ಚಿನ್ನದ ಬೆಲೆ ಜಾಗತಿಕ ರಾಜಕೀಯ ಮತ್ತು ವ್ಯಾಪಕ ಒಪ್ಪಂದಗಳು ಮಹತ್ವದ ಪೂರ್ಣ ಪರಿಣಾಮ ಬೀರುತ್ತದೆ. ಇನ್ನು ಮುಂದಿನ ವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಸಭೆ ಇದ್ದು ಮಾರುಕಟ್ಟೆಯ ಮೇಲೆ ಭಾರಿ ಪ್ರಭಾವ ಬೀರಬಹುದಾಗಿದೆ. ಯಶಸ್ವಿ ಒಪ್ಪಂದ ಚಿನ್ನದ ಬೆಲೆಯಲ್ಲಿ ಏರಿಳಿತಕ್ಕೆ ಕಾರಣ ಆಗಲೂಬಹುದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಹೂಡಿಕೆದಾರರಿಗೆ ಚಿನ್ನದ ಬೆಲೆ ಇಳಿಕೆ ಎಚ್ಚರಿಕೆಯನ್ನು ಕೂಡ ನೀಡುತ್ತಿದೆ. ಅಮೆರಿಕ ರಷ್ಯಾ ಸಂಬಂಧಗಳು, ಯುರೋಪ್ ಉಕ್ರೇನ್ ಪರಿಸ್ಥಿತಿ, ಭೌಗೋಳಿಕ ರಾಜಕೀಯ ಅಪಾಯಗಳು ಕೂಡ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುತ್ತವೆ. ಫೆಡರಲ್ ರಿಸರ್ವ್ ಬ್ಯಾಂಕ್ ಮುಂದಿನ ವರ್ಷದಲ್ಲಿ ಬಡ್ಡಿ ದರಗಳನ್ನು ಕಡಿಮೆ ಮಾಡಬಹುದು ಎಂಬ ನಿರೀಕ್ಷೆಯು ಹೂಡಿಕೆದಾರರನ್ನು ಚಿನ್ನ ಖರೀದಿಸಲು ಪ್ರೇರೇಪಿಸುತ್ತಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.